ಬ್ರೋ, ನಾವು ನಿಫ್ಟಿ 50 ಇಂಡೆಕ್ಸ್ ಫಂಡ್ಗೆ 20 ವರ್ಷ SIP ಮಾಡಿರ್ತೀವಿ. 20 ವರ್ಷ ಆದ್ಮೇಲೆ ಅದನ್ನ ಹೇಗೆ SWP ಮಾಡೋದು, ಆ ಇಂಡೆಕ್ಸ್ ಮ್ಯೂಚುವಲ್ ಅಲ್ಲೇನೆ SWP ಮಾಡಬೇಕಾ, ಇಲ್ಲ ಅಂದ್ರೆ ಹೈಬ್ರಿಡ್ ಫಂಡ್ ಗೆ ಟ್ರಾನ್ಸ್ಫರ್ ಮಾಡಬಹುದಾ, ಟ್ಯಾಕ್ಸ್ ಫೈಲ್ ಮಾಡ್ದೇನೆ ಹೇಗೆ ನಾವು SWP ಸ್ಟಾರ್ಟ್ ಮಾಡಿದ್ಮೇಲೆ ಎವ್ರಿ ಇಯರ್ LTCG ಅಲ್ಲಿ ಫೈಲ್ ಮಾಡಬೇಕಾ, ಪ್ಲೀಸ್ ಇದ್ರ ಬಗ್ಗೆ ಇನ್ಫೋ ಕೊಡಿ, ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಪ್ರಕಾರ ನೀವು 20 ವರ್ಷ SIP ಮಾಡಿದೀರಾ, ಮಾರ್ಕೆಟ್ ನ ಅವಾಗ ವಾಚ್ ಮಾಡ್ತಾ ಇದ್ದೀರಾ, ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಂತಿದ್ದೀರಾ ಅಂದ್ರೆ ನೀವು ನಾರ್ಮಲಿ ಹೈಬ್ರಿಡ್ ಫಂಡ್ ಗೆ ಹೋಗಲ್ಲ. ಬಿಕಾಸ್ ನಿಮ್ದು ಮಾರ್ಕೆಟ್ ವೊಲಟೈಲಿಟಿ ಹೆಂಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆ ಇದನ್ನ ಹೊಸೊಬ್ರಿಗೆ ನಾವು ಹೈಬ್ರಿಡ್ ಫಂಡ್ ನ ಸಜೆಸ್ಟ್ ಮಾಡ್ತೀವಿ ಮತ್ತೆ ರಿಸ್ಕ್ ನ ಕಮ್ಮಿ ಇರ್ಲಿ ಅಂತ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಈಗ ತುಂಬಾ ಜನಕ್ಕೆ ಏಜ್ಡ್ ಪರ್ಸನ್ ಎಲ್ಲ ಬರ್ತಾರೆ. ಏಜ್ಡ್ ಪರ್ಸನ್ ಗಳಿಗೆ ಮಾರ್ಕೆಟ್ ಬಗ್ಗೆ ನಾಲೆಡ್ಜೇ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಹೈ ರಿಸ್ಕ್ ತಗೊಳಕ್ ಹೋಗ್ತಾರೆ. ಅಂದ್ರೆ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇದಾನೆ, ವ್ಯಕ್ತಿಗೆ 55 ವರ್ಷ ಇದೆ, ಮ್ಯಾಕ್ಸಿಮಮ್ ಅಂದ್ರೂ 10-15 ವರ್ಷ ಬದುಕಿರ್ಬೋದಾ. ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಡೆತ್ ಏಜ್ ಬಂದ್ಬಿಟ್ಟು 70 ವರ್ಷ ಇದೆ. 70 ವರ್ಷದವರೆಗೂ ಬದುಕಿರ್ತಾರೆ ಅಂದ್ರೆ, ಈಗ ಅವ್ರು ಏನಾದ್ರು ಹೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ತಿದ್ದಾರೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ನಾಳೆ ಏನಾದ್ರು ಕೆಳಗೆ ಬತ್ತು 2 ವರ್ಷ 3 ವರ್ಷ ಏನಾದ್ರು ಮೂವ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಏನಾಗುತ್ತೆ, ಹೆಂಗ್ ಎದ್ಕೊಂಡ್ಬಿಡ್ತಾರಲ್ವಾ. ಬಿಕಾಸ್ ಅವ್ರು ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದಾರೆ, ಅವ್ರು ಮೊದಲೇ ವಯಸ್ಸಾಗಿದೆ, ಕಾಯಕ್ ಪೇಷನ್ಸ್ ಇಲ್ಲ, ಭಯ ಆಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಆ ದುಡ್ಡನ್ನ ವಿಡ್ರಾ ಮಾಡೋದು ಅಥವಾ ಲಾಸ್ ಅಲ್ಲೇ ಸೆಲ್ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ಯಾರದೇ ಒಬ್ರದ್ದು ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳಕ್ಕೆ ಮುಂಚೆ ಏಜ್ ನೋಡ್ತೀವಿ, ಅವ್ರದ್ದು ರಿಸ್ಕ್ ಅಪಟೇಟ್ ನೋಡ್ತೀವಿ, ನೀವು ಎಷ್ಟು ರಿಸ್ಕ್ ತಗೊಳಕ್ ರೆಡಿ ಇದೀರಾ ಅಂತ. ಏಜ್ ಜಾಸ್ತಿ ಇರೋರು ರಿಸ್ಕ್ ತಗೊಳಕ್ಕಾಗಲ್ಲ, ರಿಸ್ಕ್ ತಗೊಂಡ್ಲೂಬಾರ್ದು. ಯಾಕಂದ್ರೆ ಅದು ಅಪ್ಸ್ ಅಂಡ್ ಡೌನ್ಸ್ ನೋಡಕ್ಕಾಗಲ್ಲ, ಹಾರ್ಟ್ ಬೀಟ್ ಜಾಸ್ತಿ ಆಗಿ BP ಬಂದ್ಬಿಡುತ್ತೆ. ಅವ್ರು ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ. ಅದೇ ನಾವೇನಾದ್ರೂ ಮುಂಚಿಂದ, ಈಗ ನನಗೆ ಏನಾದ್ರು 55 ವರ್ಷ ಆದ್ರೆ ನಾನಲ್ಲಿ ರಿಸ್ಕ್ ರಿವಾರ್ಡ್ ಅಂತ ಯೋಚನೆ ಮಾಡಲ್ಲ. ಬಿಕಾಸ್ 25 ವರ್ಷದಿಂದನೂ ಮಾರ್ಕೆಟ್ ನೋಡ್ಕೊಂಡ್ ಬಂದಿದ್ದೀನಿ, ನನಗೆ ಗೊತ್ತಿದೆ ಅಪ್ಸ್ ಅಂಡ್ ಡೌನ್ಸ್ ಹೆಂಗಾಗುತ್ತೆ ಮಾರ್ಕೆಟ್ ಅಂತ. ಅದಕ್ಕೇನೆ ನಾನು ಮುಂಚೆನೆ ಪ್ರಿಪೇರ್ ಆಗಿರ್ತೀನಿ, ಮುಂಚೆನೆ ನನಗೆ ಗೊತ್ತಾಗುತ್ತೆ ನಾನು ಏನೇನು ಮಾಡಬೇಕು ಅಂತ. ಹೈಬ್ರಿಡ್ಗೆ ಹೋಗ್ಬೇಕಾ ಇಲ್ಲ ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ ಕಂಟಿನ್ಯೂ ಮಾಡಬೇಕಾ, ಎಲ್ಲ ನನಗೆ ಗೊತ್ತಿರುತ್ತೆ. ಆಮೇಲೆ ನೀವು STCG ಬಗ್ಗೆ ಕೇಳಿದ್ರೆ, 20 ವರ್ಷ ಆದ್ಮೇಲೆ ನಿಮ್ಗೆ 40 ವರ್ಷಕ್ಕೆ ನೀವು ರಿಟೈರ್ಡ್ ಆಗಿರ್ತೀರಾ ಅಂತ ಅನ್ಕೊಳೋಣ, ನಿಮ್ಗೆ ಯಾವುದೇ ರೀತಿ ಇನ್ಕಮ್ ಇರಲ್ಲ ಅಂತ ಅನ್ಕೊಳೋಣ. ಈಗ ಪ್ರೆಸೆಂಟ್ ಅಲ್ಲೇನೆ ವರ್ಷಕ್ಕೆ 12 ಲಕ್ಷ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುತ್ತೆ. ಅಂದ್ರೆ ನೀವು ವರ್ಷಕ್ಕೆ 12 ಲಕ್ಷ ದುಡಿದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇನ್ನು 20 ವರ್ಷ ಆಗೋ ಅಷ್ಟೊತ್ತಿಗೆ ಇದೊಂದು 35-40 ಲಕ್ಷಕ್ಕಂತೂ ಹೋಗಿರುತ್ತೆ ಟ್ಯಾಕ್ಸ್ ಎಕ್ಸಂಪ್ಷನ್. ನೀವು ವರ್ಷ 40 ಲಕ್ಷ ವಿಡ್ರಾ ಮಾಡಿದ್ರು 40 ಲಕ್ಷದಲ್ಲಿ ಒಂದು 20 ಲಕ್ಷ ಲಾಭ ಇದೆ ಅನ್ಕೊಳ್ಳಿ, 20 ಲಕ್ಷಕ್ಕೆ ನೀವು LTCG ಕಟ್ಟಬೇಕಿತ್ತು. ಈಗ 40 ಲಕ್ಷದವರೆಗೂ ಗೌರ್ಮೆಂಟ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದೆ, ಆಮೇಲೆ ನಿಮಗೆ ಬೇರೆ ಇನ್ಕಮ್ಮೇ ಇಲ್ಲ. ಇವಾಗ ನೀವೇನು ಕೊರಿ ಮಾಡ್ಕೊಂತೀರಾ, ತಲೆನೇ ಕೆಡಿಸ್ಕೊಳಂಗಿಲ್ಲ, ನೋ ಟ್ಯಾಕ್ಸ್